ನಮಸ್ಕಾರ ವೀಕ್ಷಕರೇ, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ನಮ್ಮೆಲ್ಲರಿಗೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂಥ ಹಂಬಲ ಇದ್ದೇ ಇರುತ್ತೆ. ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ಹೆಸರು ಮಾಡಬೇಕು ಅಂತ ಹೇಳಿ ನಮ್ಮ ಕನಸು ಏನೇ ಇರಲಿ, ಆದರೆ ಅದನ್ನು ಸಾಧಿಸೋ ಭರದಲ್ಲಿ ನಾವು ಏನು ಉಳಿಸ್ಕೋಬೇಕು, ಗಳಿಸ್ಕೊಳ್ಬೇಕು ಅದನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಏನು ಸಾಧನೆ ಮಾಡಿ ಏನು ಪ್ರಯೋಜನ? ನಾನು ಮಾತಾಡ್ತಾ ಇರೋದು ಆರೋಗ್ಯದ ಬಗ್ಗೆ. ಅದಕ್ಕೆ ನಾವು ತುಂಬಾ ಒತ್ತನ್ನು ಕೊಡಬೇಕಾಗತ್ತೆ. ಆ್ಯಸ್ ಯೂಶುವಲ್ ನಮ್ಮ ಪಾಡ್ಕಾಸ್ಟಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆರೋಗ್ಯದ ಬಗ್ಗೆ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಡಾಕ್ಟರ್ ವಿ ಶಂಕರ್ ಅವರಿದ್ದಾರೆ. ಮಣಿಪಾಲ್ ಹಾಸ್ಪಿಟಲಿಂದ 40 ವರ್ಷಕ್ಕೂ ಹೆಚ್ಚಿನ ಒಂದು ಅನುಭವ ಹೊಂದಿರುವಂಥ ಡಾಕ್ಟರ್. ಜಸ್ಟ್ ಇಮ್ಯಾಜಿನ್ ಅವರಿಂದ ನಮ್ಗೆ ಏನೆಲ್ಲ ಮಾಹಿತಿ ಸಿಗ್ಬೋದು ಅಂತ. ವೆರಿ ಫೇಮಸ್ ಸೀನಿಯರ್ ಕನ್ಸಲ್ಟೆಂಟ್, ಫಿಸಿಷಿಯನ್, ಡಯಾಬಿಟೊಲಾಜಿಸ್ಟ್, ಕಾರ್ಡಿಯೋಲಾಜಿಸ್ಟ್, ಹಾಗೆ ಜೀವಮಾನ ಸಾಧನೆ ಮಾಡಿದ್ದಾರೆ. ಸೊ ಇಂಥ ಡಾಕ್ಟರ್ ನಮ್ಮ ಜೊತೆ ಇರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಬನ್ನಿ ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಗುಡ್ ಟು ಸಿ ಯು. ಎಸ್ ಡಾಕ್ಟರ್, ಇವತ್ತಿನ ಒಂದು ಜನ್ರೇಷನಲ್ಲಿ ಈ ಒಬೆಸಿಟಿ ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿಬಿಡುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ನಾವು ನೋಡ್ಬೋದು ಇಂಥ ಒಂದು ಸಮಸ್ಯೆನ. ಈ ಒಬೆಸಿಟಿ ಅಂದರೆ ಏನು, ಇದರಿಂದ ಆಗುವಂಥ ಪರಿಣಾಮಗಳೇನು, ಇದ್ರ ಬಗ್ಗೆ ನೀವು ಏನು ತಿಳಿಸ್ಕೊಡ್ತೀರಾ? ಈಗ ನಮ್ಮ ಭಾರತ ದೇಶದಲ್ಲಿ ನಾವು ಡಯಾಬಿಟಿಸ್ಟ್ ಸುಮಾರು ಆಲ್ಮೋಸ್ಟ್ 2ನೇ ಸ್ಥಾನದಲ್ಲಿದ್ದೀವಿ ನಾವು. 1ನೇ ಸ್ಥಾನ ಚೈನಾ. ಈಗ ಓವರ್ ಎ ಪೀರಿಯಡ್ ಆಫ್ ಟೈಮಿಗೆ ನಾನು ಪ್ರತಿ ಸಲ ಸುಮಾರು 12 ವರ್ಷಗಳ ಕಾಲ ನಾನು ಈ ಡಯಾಬಿಟಿಕ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಮಲ್ಲೇಶ್ವರಂ ಗ್ರೌಂಡಿಂದ ಮಾಡ್ತಾಯಿದ್ದೆ. ಸುಮಾರು 7-8 ಸಾವಿರ ಜನ ಸೇರ್ತಾಯಿದ್ರು, ಪ್ರತಿ ವರ್ಷ ಮಾಡ್ತಾಯಿದ್ದೆ. ಈಗ ಮಾಡಿ ಡೆಲ್ಲಿನಲ್ಲಿ ನನಗೆ ಅವಾರ್ಡು ಸಿಕ್ತು, ಒನ್ ಆಫ್ ದ ಲಾರ್ಜೆಸ್ಟ್ ರ್ಯಾಲಿ ಇನ್ ಇಂಡಿಯಾ ಅಂತ. ಸೊ ಆ ದಿವಸ ಎಲ್ಲ ಫ್ರೀ ಮಾಡಿ ನಾನು ಎಲ್ಲ ಎಜುಕೇಷನ್ ಎಲ್ಲ ಕೊಡ್ತಾಯಿದ್ದೆ. ಈಗ ಕೋವಿಡ್ ಆದಮೇಲೆ ಸ್ವಲ್ಪ ನಿಲ್ಲಿಸಿದ್ದೀನಿ. ಪ್ರಾಬ್ಲಿ ಈ ವರ್ಷ ನಾನು ಐ ಹ್ಯಾವ್ ಡಿಸೈಡೆಡ್ ಟು ಸ್ಟಾರ್ಟ್. ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಚೈನಾ ವಾಸ್ ದಿ ಹೈಯೆಸ್ಟ್ ಆಸ್ ಆ್ಯಂಡ್ ಟುಡೇ. ಈಗ ನಾವು ಆನ್ ಪಾರ್ ನೀರಿಂಗ್ ಟು ದಿ ಚೈನಾ ಆಗ್ತಾಯಿದ್ವಿ. ಸೊ ಡಯಾಬಿಟೀಸಲ್ಲಿ ಈಗ ಲಾಟ್ ಆಫ್ ನಮ್ಮ ಜನ ಇಂಡಿಯನ್ ಪಾಪ್ಯುಲೇಷನ್ನು ಕಾರ್ಬೋಹೈಡ್ರೇಟ್ ಈಟರ್ಸ್, ಹೆಚ್ಚಿಗೆ ಈ ಥರ ಕಾರ್ಬೋಹೈಡ್ರೇಟ್ ತಿನ್ನೋದ್ರಿಂದ ಎಕ್ಸಸೈಸು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ಹ್ಯಾಬಿಟ್ಸು ಇದೆಲ್ಲ ಇದೆ ಒಂದು ಕಡೆ. ಇನ್ನೊಂದು ಕಡೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಈಗ 8 hours 9 hours 12 hours ಸಿಸ್ಟಮ್ ಮುಂದೆ ಕೂತೆ ಅಂದ್ಕೊಂಡಿರ್ತಾರೆ. ಸೊ ಫಿಸಿಕಲಿ ನನ್ನ ಪ್ರಕಾರ ಜೀರೋ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಅದ್ರ ಬಗ್ಗೆ ಒಂದು ಕಡೆ ನಾವು ಡಿಸ್ಕಸ್ ಮಾಡೋಣ. ಸೆಕೆಂಡ್ ಪಾರ್ಟ್ ಏನು ತೊಗೊಳ್ತೀವಿ ಅಂತಂದರೆ ಹೆರಿಡಿಟ್ರಿ, ಈಗ ವಂಶ ಪರಂಪರೆ, ಈಗ ಜೆನೆಟಿಕಲಿ ಸುಮಾರು ಜನಕ್ಕೆ ಒಬೆಸಿಟಿ ಇದ್ದೇ ಇರುತ್ತೆ. ಸೊ ನಮ್ದೀಗ ಆಲ್ ಓವರ್ ದಿ ವರ್ಲ್ಡ್ ಏನಂತಂದರೆ ಇಟ್ ಈಸ್ ಅ ವೆರಿ ಹಾಟ್ ಡಿಸ್ಕಷನ್ ಆಗ್ತಾ ಇರೋದು. ಸೊ ಡಯಾಬಿಟಿಕ್ಕಲ್ಲಿ ನಾವು ಒಬೆಸಿಟಿ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಸೊ ಯಾವ್ಯಾವ ಪರಿಣಾಮಗಳಾಗುತ್ತೆ, ಏನೇನು ಸಮಸ್ಯೆಗಳಾಗುತ್ತೆ ಅಂತ. ಈಗ ಮೊದಲಿಗೆ ನಾವು ಭಾಳ ಬರೀ ಡಯಾಬಿಟಿಕ್ ಮೆಡಿಕೇಷನ್ ಬರೆದು ಇಲ್ಲ ಇಂಜೆಕ್ಷನ್ಸು ಇಲ್ಲ ಟ್ಯಾಬ್ಲೆಟು ಕಾಂಬಿನೇಷನ್ ಈ ಥರ ಮಾಡಿ ನಾವು ಜಾಸ್ತಿ ಸ್ವಲ್ಪ ಮಟ್ಟಿಗೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಸುಮಾರು ನಾವು ನನ್ನ ಸ್ಟೂಡೆಂಟ್ ಲೈಫಿಂದನೇ ನಾವು ಅದನ್ನು ಮಾಡ್ತಾಯಿದ್ವಿ. ಬಟ್ ಇಷ್ಟು ಈಗ ಲಾಸ್ಟ್ 3-4 ಮಂತ್ಸಿಂದ ಅಷ್ಟು ಆ್ಯಕ್ಟಿವ್ ಆಗಿ ನಾವು ಇರಲಿಲ್ಲ. ಕಾರಣ ಆ ಥರ ಮೆಡಿಸಿನ್ಸ್ ಎಲ್ಲ ಆ ಥರ ಬಂದಿರಲಿಲ್ಲ. ಈಗ ನಾವು ಮೇಜರಿ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಒಬೆಸಿಟಿನ ಟಾರ್ಗೆಟ್ ಮಾಡಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ 48,000 lakhs ಆಫ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದಿ ಒಬೆಸಿಟಿ, ಎಸ್ಪೆಷಲಿ ಇನ್ ದಿ 3rd and 4th ಅಂದರೆ 30-40 ವರ್ಷದ ಆ ಏಜ್ ಗ್ರೂಪಲ್ಲಿ. ಈಗ ಔಟ್ಸೈಡ್ ಕಂಟ್ರಿ ತೊಗೊಂಡ್ರೆ ಅಮೇರಿಕನ್ನು, ವೆಸ್ಟರ್ನ್ ಕಂಟ್ರೀಸು, UK, ಯುರೋಪ್ ಆ ಥರ ಎಲ್ಲನೂ ಅಲ್ಲಿ 7.5 million ಪೀಪಲ್ ಆರ್ ಆಲ್ರೆಡಿ ಆನ್ ದಿ ಟ್ರೀಟ್ಮೆಂಟ್ ಫಾರ್ ದಿ ಒಬೆಸಿಟಿ. ಸೊ ಯಾಕೆ ತೊಗೋಬೇಕು ನಾವು ಒಬೆಸಿಟಿಗೆ? ಸೊ ಅದರಿಂದ ನಮ್ಗೆ ಹೆಂಗೆ ಡಯಾಬಿಟಿಸ್ ಬರುತ್ತೆ? ಈಗ ನಾವು ಬೇಸಲ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಈಗ ನೆಕ್ ಸರ್ಕಂಫರೆನ್ಸ್ ಸುಮಾರು ಜನಕ್ಕೆ ನೀವು ನೋಡಿರ್ತಾರೆ, ಶಾರ್ಟ್ ನೆಕ್ಕು, ತುಂಬ ದಪ್ಪ ನೆಕ್ಕು. ಸೊ ಈ ನೆಕ್ ಸರ್ಕಂಫರೆನ್ಸು, ಶೋಲ್ಡರ್ ಇದು ವೆಯ್ಟ್, ಅದು ಫ್ಯಾಟು. ಸೊ ಪೆರಿಫರಲ್ ಫ್ಯಾಟು, ಸೆಂಟ್ರಲ್ ಫ್ಯಾಟು. ಸೊ ಆ ಥರ ನಾವು ಡಿವೈಡ್ ಮಾಡ್ತೀವಿ, ಸೆಂಟ್ರಲ್ ಒಬೆಸಿಟಿ, ಪೆರಿಫರಲ್ ಒಬೆಸಿಟಿ ಅಂತ. ಹಿಪ್ ಸರ್ಕಂಪ್ಲೆಕ್ಸು ಆ್ಯಂಡ್ ಹಿಪ್ ಆ್ಯಂಡ್ ಚೆಸ್ಟ್ ರೇಷಿಯೋ ಸರ್ಕಂಪ್ಲೆಕ್ಸ್. ಸೊ ಇದು ನಮಗೆ ನಿಯರ್ಲಿ 26 ಇರಬೇಕು. ಈ ಫೀಮೇಲ್ಸಲ್ಲಿ 28ವರೆಗೂ ಅಪ್ಪರ್ ಲಿಮಿಟಲ್ಲಿ ನಾವು ಮೆನ್ನಲ್ಲಿ ಇಟ್ಕೊಳ್ತೀವಿ. ಸೊ ನಾನು ಇದನ್ನು ವೆರಿ ಇಂಪಾರ್ಟೆಂಟ್ ಸಾರ್ವಜನಿಕರಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಮಟ್ಟಿಗೆ ಲೀನ್ ಪರ್ಸನಾಲಿಟಿ ಪೀಪಲ್ಲು ದೇ ಲೀಡ್ ಎ ಲಾಂಗ್ ಲೈಫ್. ಸೊ ದಿಸ್ ಒಬೆಸಿಟಿ ಏನು ನಮ್ಮ ಕೊಬ್ಬು ಎಲ್ಲೆಲ್ಲಿ ಇದು ಇಂಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಡಯಾಬಿಟೀಸ್, ಟೈಪ್ 1 ಡಯಾಬಿಟೀಸ್, ಎಸ್ಪೆಷಲಿ ಟೈಪ್ 2 ಡಯಾಬಿಟೀಸ್. ನಿಮ್ಗೆ ಗೊತ್ತಿದೆ, ಮಕ್ಕಳು
ಸುಮಾರು ಟಿ ವಿ ಹಾಕ್ತಾರೆ, ಜಂಕ್ ಫುಡ್ ತೊಗೊಳ್ತಾರೆ, ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ, ಜಂಕ್ ಫುಡ್ ಎಲ್ಲ ಜಾಸ್ತಿ ಹಾಕ್ತಾರೆ. ಸೊ ಪೇರೆಂಟ್ಸನ್ನು ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ ಆದಷ್ಟು ಮಟ್ಟಿಗೆ ಜಂಕ್ ಫುಡ್ ಅವಾಯ್ಡ್ ಮಾಡೋದು ಬಂತಂದರೆ ಸೊ ಬಿಗಿನಿಂಗಿಂದನೇ ಲೀನ್ ಪರ್ಸನಾಲಿಟಿ ಡೆವಲಪ್ ಆಗ್ತದೆ. ಈಗ ಜೆನೆಟಿಕಲ್ ಏನು, ಈಗ ಪೇರೆಂಟ್ಸಿಗೆ ಡಯಾಬಿಟಿಕ್ ಇದ್ದರೆ ಈಗ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಅಂತ ಏನಂತ ಕರಿತೀವಿ ನಾವು. ಈಗ ಫಸ್ಟ್ ಜನ್ರೇಷನ್ ಎಸ್ಕೇಪ್ ಆಗ್ಬೋದು, ಸೆಕೆಂಡ್ ಜನ್ರೇಷನ್ ಎಸ್ಕೇಪ್ ಆಗ್ಬೋದು, ಬಟ್ ಥರ್ಡ್ ಜನ್ರೇಷನ್ ದೇ ಕೆನಾಟ್ ಎಸ್ಕೇಪ್. ಸೊ ಎನಿ ಒನ್ ಆಫ್ ದಿ ಚಿಲ್ಡ್ರನ್ ವಿಲ್ ಡೆವಲಪ್ ಎ ಡಯಾಬಿಟಿಕ್ ಇನ್ ದ್ಯಾಟ್ ಗ್ರೂಪ್. ಸೊ ಈ ಥರ ಆಗಿಬಿಟ್ಟು ನಮ್ಮ ಜೆನೆಟಿಕಲಿ ವಿ ಆರ್ ವೆರಿ ಹೈ ಇನ್ ರಿಚ್ ಇನ್ ದಿ ಡಯಾಬಿಟಿಕಲ್ಲಿ. ಯಾ, ಸೊ ಈ ಮೆಟಬಾಲಿಕ್ ಸಿಂಡ್ರೋಮಲ್ಲಿ ಇಂಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಟು ದಿ ಕಾರ್ಡಿಯಕ್ ಇನ್ವಾಲ್ವ್ಮೆಂಟ್. ಸೊ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬಿ ಪಿ ಬರುತ್ತೆ, ಕೊಲೆಸ್ಟ್ರಾಲ್ ಚೇಂಜ್ ಆಗುತ್ತೆ, ಸೊ ಲಿಪಿಡ್ ಪ್ರೊಫೈಲ್ ಅಂತ ಕರಿತೀವಿ ನಾವು. ಸೊ ಅದೆಲ್ಲ ಆಗ್ತಾ ಇರುವಾಗ ರಕ್ತನಾಳಗಳು ಸ್ಲೋ ಆಗಿ ಬ್ಲಾಕ್ ಆಗೋಗುತ್ತೆ. ನೀವು ನೋಡೋದಂಗೆ ಸುಮಾರು ಜನ ಈಗ ನಿಮ್ಮ ಪೇಪರಲ್ಲೂ ಬರುತ್ತೆ, ನೀವು ಸುದ್ದಿವಾಹಿನಿಗಳಲ್ಲೂ ಬರುತ್ತೆ, ಎಲ್ಲ ಟಿ ವಿ ಎಲ್ಲ ತುಂಬ ಚೆನ್ನಾಗಿ ಅವೇರ್ನೆಸ್ ಮಾಡಿದ್ರೂ ಇನ್ನೂ ಯಂಗ್ಸ್ಟರ್ಸ್ಗೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿನೇ ಆಗ್ತಿದೆ ವೆನ್ ಕಂಪೇರ್ಡ್ ಟು ದಿ ಓಲ್ಡ್ ಪೀಪಲ್. ಸಾವಿನ ಪ್ರಮಾಣ ಜಾಸ್ತಿ ಆಗಿದೆ. ಒಂದು ಪದ್ಧತಿ ಏನಂದರೆ ಆಹಾರ ಪದ್ಧತಿ ಸರಿಯಿಲ್ಲ ನಮ್ಮದು. ನಾವು ಎಷ್ಟು ಫ್ಯಾಟ್ ತಿನ್ನಬೇಕು, ಎಷ್ಟು ಪ್ರೋಟೀನ್ ತಿನ್ನಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ತಿನ್ನಬೇಕು, ಅದರ ಸಲುವಾಗಿ ನಮಗೆ ಎಷ್ಟು ಎಕ್ಸಸೈಸ್ ಮಾಡ್ಕೋಬೇಕು. ಎನಿ ಎಕ್ಸಸೈಸ್ ಈಗ ನಾವು ಡೈಲಿ ಮಾಡೋಕ್ಕಾಗಲಿಲ್ಲ, ನಾನು ಭಾಳ ಬ್ಯುಸಿ, ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು 150 ಮಿನಿಟ್ಸು ರಿಸರ್ವ್ ಮಾಡಿಡಬೇಕು. ಸೊ ಅದೇ ಥರ ನಮ್ಮ ಒಬೆಸಿಟಿ ಜಾಸ್ತಿ ಆದಾಗ ಬಿ ಪಿ ತುಂಬ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟಿಕ್ ನ್ಯಾಚುರಲಿ ವಿಲ್ ಡೆವಲಪ್. ಅಂದರೆ ಒಂದು ಸಮಸ್ಯೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಕೂತ್ರೆ ಆ ಒಂದು ಸಮಸ್ಯೆ ಹಲವಾರು ಸಮಸ್ಯೆಗಳಿಗೆ ಬರುತ್ತೆ. ಸೊ ಆವಾಗ ಸ್ಟ್ರೋಕ್, ಪ್ಯಾರಾಲಿಸಿಸು, ಏನದು ಸ್ಪರ್ಶ ಕಾಯಿಲೆ ಅಂತ ಕರಿತೀವಲ್ಲ, ಅದು ಯಾವ ಬೇಕಾದ್ರೂ ಇವರಿಗೆ ಡೆವಲಪ್ ಆಗ್ಬೋದು. ಸೊ ಕಾರ್ಡಿಯಕ್ ಕಾಂಪ್ಲಿಕೇಶನ್ಸು, ಆಮೇಲೆ ಸ್ಟ್ರೋಕ್ ಕಾಂಪ್ಲಿಕೇಶನ್ಸು, ಡೆವಲಪ್ಮೆಂಟ್ ಆಫ್ ಬಿ ಪಿ ಆ್ಯಂಡ್ ಅರ್ಲಿ ಡಯಾಬಿಟಿಕ್. ಸೊ ಇದೆಲ್ಲನೂ ಈಗ 1 in 4 ಇದ್ವಿ ನಾವೀಗ ಇನ್ಸಿಡೆನ್ಸಲ್ಲಿ. ಸೊ 2035ಗೆ 1 in 5 ಬಂದುಬಿಡ್ತೀವಿ. ಸೊ ಲಾಂಗೆಸ್ಟ್ ದಿ ಇನ್ಸಿಡೆನ್ಸ್ ಆಫ್ ದಿ ಡಯಾಬಿಟೀಸ್ ಇನ್ ಇಂಡಿಯಾ ಅಂತಂದರೆ ಇಟ್ ಈಸ್ ಬಿಕಾಸ್ ನಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸರಿ ಇಲ್ಲ. ಸೊ ಎಷ್ಟು ನಾವು ವೆಯ್ಟ್ ಮೇಂಟೈನ್ ಮಾಡಬೇಕು. ಸೊ ದಯವಿಟ್ಟು ಎಷ್ಟು ಜನ ನಾವು ವೆಯ್ಟ್ ಮೇಂಟೈನ್ ಮಾಡಬೇಕು. ಈಗ ಎಷ್ಟೋ ಜನ ಇರ್ತಾರೆ ಬಾಡಿ ಬಿಲ್ಡಪ್ ಮಾಡೋಕ್ಕೆ ಹೋಗ್ತಾರೆ, ಮಸಲ್ಸ್. ಸೊ ನಮಗೆ ಬೇಸಿಕಲಿ ಮಸಲ್ ಸ್ಟ್ರೆಂತ್ ಇರಬೇಕು, ಪ್ರೋಟೀನ್ ಇರಬೇಕು, ಫ್ಯಾಟ್ ನಮಗೆ ಬೇಕಾಗಿಲ್ಲ. ಫ್ಯಾಟ್ ಇದ್ದಷ್ಟು ನಮಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ, ಸ್ಟ್ರೋಕ್ ಪ್ರಾಬ್ಲಮ್ ಜಾಸ್ತಿ, ಬಿ ಪಿ ಡೆವಲಪ್ ಆಗೋದು, ಕೊಲೆಸ್ಟ್ರಾಲ್ ಡೆವಲಪ್ ಆಗೋದು, ಅರ್ಲಿ ಡೆವಲಪ್ ಆಗೋದು, ಇದು ಕಾಮನ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ನೀ ಜಾಯಿಂಟ್ ಇದು ವೀಕ್ ಆಗೋದು, ಲಂಬೋಸೆಕ್ರಲ್ ಪೇಯ್ನ್ ಬರೋದು, ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಲೆಥಾರ್ಜಿಕ್, ನಾಟ್ ಆ್ಯಕ್ಟಿವಿಟಿ ಇದೆಲ್ಲನೂ. ಸೊ ಒಬೆಸಿಟಿ ಪೇಷಂಟ್ಸ್ಗೆ ಇನ್ನೊಂದು ಬ್ಯಾಡ್ ಕ್ಯಾರೆಕ್ಟರ್ ಏನಂದರೆ ಒಂದು ಸಲ ತುಂಬ ದಪ್ಪಾಗಿ ದೇ ಬಿಕಮ್ ಓವರ್ ವೆಯ್ಟ್ ಆದಾಗ ದೇ ಟೆಂಡ್ ಟು ಈಟ್ ಮೋರ್ ಫುಡ್. ಅದಕ್ಕೆ ತುಂಬ ಜಾಸ್ತಿ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಆ ಥರ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದೆ. ಅದಕ್ಕೀಗ ನಾವೀಗ ಜಾಸ್ತಿ ನಾವು ಮೆಡಿಕಲ್ಲಿ ಫೆಟರ್ನಿಟಿ ಪೀಪಲ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಗಲಿ ಎಲ್ಲ ನಾವು ಇದು ಮಾಡ್ತಾ ಇರೋದು ಏನೆಂದರೆ ನ್ಯಾಷನಲ್ ಲೆವೆಲಲ್ಲಾಗಲಿ ಈಗ ಒಬೇಸಿಟಿಗೆ ಜಾಸ್ತಿ ನಾವು ಟ್ರೀಟ್ ಮಾಡೋದಕ್ಕೆ ಮೆಡಿಸಿನ್ಸ್ ಎಲ್ಲ ಬಂದಿದೆ. ಈಗ ಲೇಟೆಸ್ಟ್ ಮೆಡಿಸಿನ್ಸ್ ಬಂದಿದೆ. ಈಗ GLP-1 ರಿಸೆಪ್ಟಾರ್ಸ್ ಅಂತ ಕರಿತೀವಿ, ಓರಲ್ ಟ್ಯಾಬ್ಲೆಟು ಬಂದಿದೆ ಆ್ಯಂಡ್ ಇಂಜೆಕ್ಟಬಲ್ಲು ಬಂದಿದೆ. ಇಂಜೆಕ್ಟಬಲ್ ಎರಡು ವೆರೈಟೀಸ್ ಇರುತ್ತೆ. ಒಂದು ವೆರೈಟಿ ಸ್ವಲ್ಪ ಎಕ್ಸ್ಪೆನ್ಸಸ್ ವಿಲ್ ಬಿ ಲೆಸ್, ಅಫೋರ್ಡಬಲ್ ಅಂದರೆ 8,000 rupees ಪರ್ ಮಂತ್, ಅಂದರೆ ಎವ್ರಿ ವೀಕ್ ಇಂಜೆಕ್ಷನು. ಇನ್ನೊಂದು ಇಂಜೆಕ್ಷನು ನಾವು ಲಾಸ್ಟ್ ಡೋಸ್ ನಾವು ರೀಚ್ ಆಗುವಾಗ 18,000 ಆಗುತ್ತೆ. ಸೊ ಒಬ್ಬ ಮನುಷ್ಯನಿಗೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಇರುತ್ತೆ, ಬಿ ಪಿ ಟ್ಯಾಬ್ಲೆಟ್ ಇರುತ್ತೆ, ಬ್ಲಡ್ ಥಿನ್ನರ್ ಇರುತ್ತೆ, ಅವ್ನಿಗೆ ಇನ್ನೇನೋ ಆರ್ಥರೈಟಿಸ್ ಏನೋ ಸೊ ಇಷ್ಟೂ ಮೆಡಿಸಿನ್ ನಾವು ತೊಗೊಂಡು ಇದನ್ನು ನಾವು ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ. ಬಟ್ ಇನ್ಸಿಡೆನ್ಸ್ ಆಫ್ ಡೆತ್, ಇನ್ಸಿಡೆನ್ಸ್ ಆಫ್ ಕಾರ್ಡಿಯಕ್ ಕಾಂಪ್ಲಿಕೇಶನ್, ಇನ್ಸಿಡೆನ್ಸ್ ಆಫ್ ನ್ಯೂರಲಾಜಿಕಲ್ ಅಂದರೆ ನರಗಳ ದುರ್ಬಲನೆ, ಸ್ಟ್ರೋಕ್ ಆಗೋದು ಹೆಚ್ಚಿಗೆ ಆಗ್ತಾಯಿದೆ. ಸೊ ನಾವು ಇದೆಲ್ಲ ಕಾಂಪ್ಲಿಕೇಶನ್ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಈಗ ದೀಸ್ ಆರ್ ದಿ ನ್ಯೂ ಡ್ರಗ್ಸ್. ಈಗ ನನ್ನ ಪ್ರಕಾರ ಇನ್ ಅನದರ್ 3-4 ಮಂತ್ಸಲ್ಲಿ ದರ್ ಆರ್ ಮಲ್ಟಿಪಲ್ ಅನದರ್ 4-5 drugs ಆರ್ ಆನ್ ದಿ ಪೈಪ್ಲೈನ್. ಸೊ ಆಲ್ರೆಡಿ US ಅಲ್ಲಿ ಸುಮಾರು 8 million people are on these drugs, including the youngsters who are not diabetic. ಸೊ ನಾನು ಡಯಾಬಿಟಿಕ್ ಇಲ್ಲ ಬಟ್ ಓವರ್ ವೆಯ್ಟ್ ಇದ್ದೀನಿ, ಸೇಮ್ ಮೆಡಿಸಿನ್ ವಿಲ್ ವರ್ಕೌಟ್. ಈಗ ಫಾರ್ ಎಸ್ 1 yearಗೆ ನೀವು ಎಷ್ಟೇ ಜಿಮ್ ಮಾಡಿದ್ರು ಎಷ್ಟೇ ಇದು ಮಾಡಿದ್ರು, ಈಗ ಕೀಟಾಟಿಕ್ ಫುಡ್ ಅಂತ ನೀವು ಜನರಲ್ಲಿ ಮಾತಾಡ್ತೀವಲ್ಲ,
ನಾವು. ಅವರು ಮಾಡ್ತಾರೆ, ಎಲ್ಲೋ ಒಂದು ಇದಕ್ಕೆ ಹೋಗ್ತಾರೆ, ಅಲ್ಲೋಗಿ ಅದು ರೆಸ್ಟ್ ತೊಗೊಳ್ತಾರೆ, ಅವ್ರು ಹೇಳೋ ಎಕ್ಸಸೈಸ್ ಎಲ್ಲ ಮಾಡ್ತಾರೆ, ಊಟದ ಮನೆಗೆ ಬಂದ ಕೂಡಲೇ ಅವ್ನು ನಾರ್ಮಲಾಗಿ ಅಗೈನ್ ಈ ವಿಲ್ ಸ್ಟಾರ್ಟ್ ಇಟ್ಟಿಂಗ್ ಆ್ಯಂಡ್ ಯು ವಿಲ್ ಪುಟ್ ಆನ್ ವೇಟ್. ದಟ್ ವಿಲ್ ನಾಟ್ ವರ್ಕೌಟ್ ಅಟ್ ಆಲ್. ಸೊ ಈಗ ಬೇಸಿಕಲಿ ನಾವೀಗ ಆ ಒಬೇಸಿಟಿನ ಕಂಟ್ರೋಲ್ ಮಾಡಬೇಕಂದ್ರೆ ಈ ಡ್ರಗ್ಸ್ನ ಯೂಸ್ ಮಾಡಬೇಕು. ಬಟ್ ನಮಗೆ ಎಷ್ಟು ಆತಂಕ ಇದೆ ವೈದ್ಯರಿಗೆ ಅಂದರೆ, ಇಷ್ಟು ಮೆಡಿಸಿನ್, ಕಾಸ್ಟ್ಲಿ ಮೆಡಿಸಿನ್ ನಾವೆಲ್ರಿಗೂ ಬರೆಯೋಕ್ಕಾಗುತ್ತಾ? ಸೊ ಜನರಲಿ ನಾನು ಹೇಳ್ಕೊಳ್ಳೋದೇನೆಂದರೆ, ಐದರ್ ಕರ್ನಾಟಕ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೊಂದು ಕ್ಯಾಪ್ ತರಬೇಕು. ಸೊ ಲೋಯೆಸ್ಟ್ ಗ್ರೂಪ್ ಆಫ್ ಪಾಪ್ಯುಲೇಷನ್ ಟು ದ ಹೈಯೆಸ್ಟ್ ಗ್ರೂಪ್ ಆಫ್ ಪಾಪ್ಯುಲೇಷನ್ ಅವೈಲಬಿಲಿಟಿ ಟು ದಿ ಪೇಷಂಟ್ಸ್ ವಿಲ್ ಬಿ ಅಫೋರ್ಡಬಲ್ ಇರಬೇಕು. ಅದು ಮಾತ್ರ ಮಾಡಿದಾಗ ಮಾತ್ರ ನಮ್ಮ ವೈದ್ಯ ಲೋಕದಲ್ಲಿ ಒಂದು ನಿಜವಾಗ್ಲೂ ಒಂದು ಅಚೀವ್ಮೆಂಟು ನೆಕ್ಸ್ಟ್ 6 ಮಂತ್ಸಲ್ಲಿ ನಾವು ರೀಚ್ ಆಗಬೇಕಂತ. ಈಗ ಆಲ್ರೆಡಿ ನಾವು ಈಗ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ 1.5 ತಿಂಗಳಿಂದ ಸುಮಾರು ಕಡೆ ನಾನು ಮಾತಾಡ್ತಾನೆ ಇದ್ದೀನಿ. ಈಗ ಲಾಸ್ಟ್ ವೀಕಲ್ಲೂ ನಾನು ಹೇಳ್ತಾ ಇದ್ದೇನೆ ನಿಮಗೆ, ಸುಮಾರು 2,000 ಜನ ಹೈಲಿ ಕ್ವಾಲಿಫೈಡ್ ಪೀಪಲ್ಗೆ ಐ ವಾಸ್ ಜಸ್ಟ್ ಟಾಕಿಂಗ್. ಆ್ಯಂಡ್ ಎಲ್ಲರಿಗೂ ಗೊತ್ತು ಒಜಾಂಪಿ ಅಂತ. ಈ ಜಸ್ಟ್ ಈ ಸಾಫ್ಟ್ವೇರ್ ಇಂಜಿನಿಯರ್ ಕೇಳಿ ಆಲ್ರೆಡಿ ಗೂಗಲ್ ಮಾಡ್ಕೊಂಡು ನನ್ನ ಹತ್ರ ಬಂದಿರ್ತಾರೆ. ಸೊ ಅದರಲ್ಲಿ ಒಂದು ಡ್ರಗ್ಗು ನಿಜವಾಗ್ಲೂ ಚೆನ್ನಾಗಿ ಇದು ಬರ್ತದೆ, ಇನ್ನೊಂದು ಡ್ರಗ್ಗು ಸ್ವಲ್ಪ ವೆಯ್ಟು ಅದು ಇದು ಕಾಂಪ್ಲಿಕೇಶನ್ಸು ಚೆನ್ನಾಗಾಗುತ್ತೆ. ಬಟ್ 6 ವೀಕ್ಸ್ ಸ್ವಲ್ಪ ಮ್ಯಾನೇಜ್ ಮಾಡಿಬಿಟ್ರೆ 110%, 8 to 10 kgs ಪರ್ ಇಯರ್ ಅಂತಂದರೆ ಯು ಜಸ್ಟ್ ಇಮ್ಯಾಜಿನ್. ಸೊ ವಾಟ್ ಐ ಮೀನ್ ಟು ಸೇ ಈಸ್ life expectation will be prolonged. So complications, complications almost you can prevent to the 90%. So once you prevent complications, burden on the family. ಈಗ ಸಂಸಾರದಲ್ಲಿ ಒಂದು ಖರ್ಚು ಬಂತು ಅಂದರೆ ಎಷ್ಟು ಸಮಸ್ಯೆ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಮನೆ ಮಾಡಬೇಕು, ಅದಕ್ಕೆ ಹೊಂದಿಸೋದೇ ಕಷ್ಟ ಆಗುತ್ತೆ. ಅದ್ರ ಜೊತೆ ಈ ಹೆಲ್ತ್ ಇಶ್ಯೂಸ್ ಅಂದರೆ ಇನ್ನೂ ಸೊ ಫೈನಾನ್ಷಿಯಲಿ ಎಲ್ಲರಿಗೂ ಅದು ಮಾಡಬೇಕಂತಂದರೆ ನಾವೆಲ್ಲ ಮೀಡಿಯಾ ಪರ್ಸನ್ಸು, NGOಸು, ಗೌರ್ಮೆಂಟ್ ಲೆವೆಲ್ಲು, ಹೈಯರ್ ಅಪ್ ದಿ ಸೆಂಟ್ರಲ್ ಗೌರ್ಮೆಂಟ್, ಇನ್ಕ್ಲೂಡಿಂಗ್ ಫಾರ್ಮರ್ ಪೀಪಲ್ ಶುಡ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ದ ಪೀಪಲ್. ಅದು ಮಾತ್ರ ನಾವು ವಿ ಕ್ಯಾನ್ ಏಬಲ್ ಟು ಅಚೀವ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಪ್ರಯಾರಿಟಿ ಕೊಡಬೇಕು ಅಲ್ವಾ ಡಾಕ್ಟರ್? ಬಿಕಾಸ್ US ಗೌರ್ಮೆಂಟ್ ನೋಡಿದಾಗ ಅಲ್ಲಿ ಹೆಲ್ತ್ ಇನ್ಶೂರೆನ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ವೈ ನಾಟ್ ಇನ್ ಇಂಡಿಯಾ? ಸೊ ಈಗ ನಾವು ಈಗ ಅದನ್ನೇ ನಮ್ಮಲ್ಲಿ ನಾವು ಅಡ್ಮಿಷನ್ ಮಾಡಿದ್ರೆ ಅದುವರೆಗೂ ಸಿಗುತ್ತೆ ಪಾಪ. ಅಡ್ಮಿಷನ್ ಆಗಿ ಡಿಸ್ಚಾರ್ಜ್ ಆದ ನಂತರ ಅವನು ಪರ್ಚೇಸ್ ಮಾಡಬೇಕು. ಸೊ ನಾನೇನು ಈಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಟ್ ವಿಲ್ ನಾಟ್ ಬಿಕಮ್ ಎ ಬಿಸ್ನೆಸ್. ದೇರ್ ಇಸ್ ಅ ರಾಂಗ್ ನೋಷನ್ ಫ್ರಮ್ ಸೋ ಮೆನಿ ಪೀಪಲ್ ದಟ್ ಡಾಕ್ಟರ್ಸ್ ಬಿಕಮ್ ಎ ಬಿಸ್ನೆಸ್ ಪೀಪಲ್. ಡೆಫಿನೆಟ್ಲಿ ನಾಟ್. ನೀವು ಅದನ್ನು ಡ್ರಗ್ ಡೀಟೇಲ್ ನೋಡಿದ್ರೆ ಇಟ್ಸ್ ಅ ಬ್ಯೂಟಿಫುಲಿ ಡಿಸೈನ್ಡ್ ಆಲ್ ಓವರ್ ದಿ ವರ್ಲ್ಡ್. Nearly 25 countries have been extensively studied from 10 years. It's a multi-center study. It's a huge induction of the patients ಮಾಡಿರೋದದು. ಸೊ ಮೇಜರ್ ಏನು ಮೆಟಬಾಲಿಕ್ ಸಿಂಡ್ರೋಮ್ ಅನ್ನೋದು ನಾನು 91ನಲ್ಲಿ BMC ಪಾಸ್ ಆದನಿಂದನೂ ಇದೆ. ಬಟ್ ವಿ ಡಿಡ್ ನಾಟ್ ಗೆಟ್ ಎ ಚಾನ್ಸ್ ಟು ರೆಡ್ಯೂಸ್ ದಿ ವೆಯ್ಟ್ ಬೈ ಅದ್ರ ಅರ್ಲಿಯರ್ ಮೊದಲು ಇತ್ತು, ಕೆಲವು ಡ್ರಗ್ಸ್ ಇತ್ತು. ಆ ಡ್ರಗ್ಸಲ್ಲಿ ತುಂಬ ಕಾಂಪ್ಲಿಕೇಶನ್ಸು, ನಾಟ್ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗಲಿಲ್ಲ. ಸೊ ಹಾಗಾಗಿ ನಮಗೀಗ ಬರ್ತಾ ಇರೋ ಡ್ರಗ್ಸಲ್ಲಿ ಪ್ಲಸ್ ಅನದರ್ 3 ಮಂತ್ಸಲ್ಲಿ there are 7-8 ನ್ಯೂಯರ್ ಪ್ರಾಡಕ್ಟ್ಸ್ ಆರ್ ಕಮಿಂಗ್. ವೆರಿ ಅಡ್ವಾನ್ಸ್ಡ್ ಡ್ರಗ್ಸ್ ಬರ್ತಾ ಇದೆ. ದೇರ್ ಆರ್ ಒಂದು ಅಪ್ರಿಷಿಯೇಷನ್ ಟುವರ್ಡ್ಸ್ ದಿ ಫಾರ್ಮಾ ಇಂಡಸ್ಟ್ರಿ ಅಂದರೆ ದೇ ಆರ್ ವರ್ಕಿಂಗ್ ಔಟ್ ಆನ್ ದೀಸ್ ಡ್ರಗ್ಸ್. ಬಟ್ ಅಟ್ ದ ಸೇಮ್ ಟೈಮ್ ದೇ ಶುಡ್ ನಾಟ್ ಬಿಕಮ್ ಬಿಸ್ನೆಸ್ ಪೀಪಲ್. ಅಫೋರ್ಡೆಬಿಲಿಟಿ ನಮ್ಮ ಜನಕ್ಕೆ, ನಮ್ಮ ಭಾರತ ದೇಶ, ನಮ್ಮ ಭಾರತ ದೇಶ ಜನಕ್ಕೆ ಎಲ್ಲರಿಗೂ ಅಫೋರ್ಡೆಬಲ್ ಆದರೆ ಕಾರ್ನರಲ್ಲೂ ನಮ್ಮ ಡಯಾಬಿಟಿಕ್ ಇನ್ಸಿಡೆನ್ಸ್ ತುಂಬ ಕಮ್ಮಿ ಆಗುತ್ತೆ, ಕಾಂಪ್ಲಿಕೇಶನ್ ಕಮ್ಮಿ ಆಗುತ್ತೆ, ಸಡನ್ ಡೆತ್ ಅನ್ನೋದು ಆಗೋಲ್ಲ. ಈಗ ಒಂದು ಪರ್ಸನ್ ಈಗ ನಾನು ಬರೋಕ್ಕೆ ಮೊದಲು ಐ ಜಸ್ಟ್ ಹರ್ಡ್ ಒಂದು ವೆರಿ ಕ್ಲೋಸ್ ಫ್ರೆಂಡ್, ಯಂಗ್ ಫೆಲೋ, 38 years ಡಯಾಬಿಟಿಕ್ ಫೆಲೋ, ನಿನ್ನೆ ಸಡನ್ ಹಾರ್ಟ್ ಅಟ್ಯಾಕಿಗೆ ಮನೆಯಲ್ಲೇ ಕುಸಿದು ಬಿದ್ದಿದ್ದಾನೆ. ಸೊ ಡಯಾಬಿಟಿಕಲ್ಲಿ. ಸೊ ಅವನು ನಾನು ಹೇಳ್ತಾನೆ ಇದ್ದೆ, ನೀನು ತುಂಬ ಓವರ್ ವೇಟ್ ಇದೆಯಾ, ಆಲ್ಮೋಸ್ಟ್ 98 ಇದೆಯಾ, ಪ್ಲೀಸ್ ರೆಡ್ಯೂಸ್ ಅಂತ. ಈ ಡಿಡ್ ನಾಟ್ ಲಿಸನ್. ಸೊ ಈ ಥರ ಜನ ನಂಬಬೇಕು. ಅವರು ಯಾರೇ ವೈದ್ಯರು ಅವರಿಗೆ ಅಂತಲೇ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದೇ ಇರ್ತಾರೆ. ಅವ್ರು ಏನು ಹೇಳಿದ್ರೆ ಕೇಳ್ತಾರೆ. ಸೊ ಅವ್ರನ್ನ ಇದು ಕಾಣಿಸ್ಬಿಟ್ಟು ಅವರಿಂದ ಅಡ್ವೈಸ್ ತೊಗೊಂಡು ಅವ್ರ ಕೈಲಿ ಆಗಲಿಲ್ಲ ಅಂದರೆ ಸ್ವಲ್ಪ ಇನ್ನೂ
ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಇದೆ. ಅದು ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಅಚೀವ್ ದಿ ಡೆತ್ ರೇಟ್ ಇನ್ ದಿ ಡಯಾಬಿಟಿಕ್ ಪೇಷಂಟ್ಸ್. ಸೊ ಡಯಾಬಿಟಿಕಲ್ಲೇ ತುಂಬ ಡೆತ್ ಆಗೋದು, ಅಂದರೆ ಲೀಡಿಂಗ್ ಟು ಕಾರ್ಡಿಯಕ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗ್ತಾ ಇರೋದು. ಡಯಾಬಿಟಿಕ್ ಇಲ್ಲ ಇರೋದು ಕೆಲವು ಬೇರೆ ಕಾರಣಗಳಿರ್ತವೆ, ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಷನು, ಹ್ಯಾಬಿಟ್ಸ್, ಅದರಿಂದ. ಸೊ ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಬೇಕಂದ್ರೆ ಬೋತ್ ದಿ ಗೌರ್ಮೆಂಟ್ ಲೆವೆಲಲ್ಲಿ ಡೆಫಿನೆಟ್ಲಿ ದೇ ಶುಡ್ ಪುಟ್ ಎ ಕ್ಯಾಪ್ ಆನ್ ದಿ rate of the medication. 100% we can achieve the ಕಾಂಪ್ಲಿಕೇಶನ್ಸ್. ಖಂಡಿತ ಗೌರ್ಮೆಂಟ್ ಈ ಮೂಲಕನಾದರೂ ಒಂದು ಒಳ್ಳೆ ಇನಿಷಿಯೇಷನ್ಸ್ ತೊಗೊಂಡು ಪೇಷಂಟ್ಸ್ಗಳಿಗೆ ಒಳ್ಳೇದಾಗೋ ಥರ ಒಂದು ವ್ಯವಸ್ಥೆ ಮಾಡುತ್ತಾ ಕಾದು ನೋಡೋಣ. ಹಾಗೆ ಡಾಕ್ಟರ್, ನೀವು ಹೇಳ್ದಂಗೆ ಈಗ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಲ್ಲ ಇಬ್ಬರು ಡಯಾಬಿಟಿಕ್ ಪೇಷಂಟ್ಸ್ ಇರೋದನ್ನ ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ. ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇರೋದೊಂದು ಲೈಫು ಎಂಜಾಯ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ. 4 ದಿನ ತಾನೇ ಬದುಕೋದು, ಎಂಜಾಯ್ ಮಾಡಿಬಿಡೋಣ ಅಂತ. ಕಾಂಪ್ಲಿಕೇಶನ್ ಬಂದಾಗ ಹಂಗೆ ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ಅಂಥವ್ರಿಗೆ ಒಂದು ಫೈನಲ್ ಅಡ್ವೈಸ್ ಡಾಕ್ಟರ್. ನಾನು ಹೇಳೋದೇನಂತಂದರೆ, ದಯವಿಟ್ಟು ಶುಗರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕೆಲವರು ಗ್ಲೂಕೋ ಮೀಟರ್ ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಗ್ಲೂಕೋಸ್ ನೋಡ್ಕೊಳ್ತಾರೆ. ವೆರಿ ಗುಡ್ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ಡಾಕ್ಟ್ರ್ ಹತ್ರ ಹೋಗೋದೇ ಇಲ್ಲ. ಎವ್ರಿ ಒನ್ಸ್ ಇನ್ ಎ ಮಂತ್ ಆರ್ ಒನ್ಸ್ ಇನ್ 2 months ಹೋಗಬೇಕು. ಅಟ್ಲೀಸ್ಟ್ ಅರ್ಲಿ ಕಿಡ್ನಿ ಡಿಸೀಸ್, ಒಂದು ಸಿಂಪಲ್ ಯೂರಿನ್ ಚೆಕ್ ಮಾಡಿದ್ರೆ ಸಾಕು. ಎಷ್ಟೋ ಸಲ ನಾವು ಕಿಡ್ನಿ ಪ್ರಾಬ್ಲಮ್ ಕಂಡುಹಿಡ್ಕೋಬೋದು. ಒಂದು ಎಕೋಕಾರ್ಡಿಯೋಗ್ರಫಿನ ಇಲ್ಲ ಲಿಪಿಡ್ ಪ್ರೊಫೈಲು ಮಾಡ್ಕೋಬೇಕು. ಅಡ್ವೈಸ್ ತೊಗೊಳ್ಳಿ, ಮನೇಲಿ ಇರಬೇಡಿ, ಡಯಟ್ ಫಾಲೋ ಮಾಡಿ, ವೆಯ್ಟ್ ರೆಡ್ಯೂಸ್ ಮಾಡಿ. ಆ್ಯಂಡ್ ಎಷ್ಟು ಟಾರ್ಗೆಟ್ ಮಾಡಬೇಕು, ಈಗ A1C ವ್ಯಾಲ್ಯೂ, ಆವರೇಜ್ ವ್ಯಾಲ್ಯೂ ನಾವೇನು ಹೇಳ್ತೀವಿ, ಅಟ್ಲೀಸ್ಟ್ 7% ಒಳಗಡೆ ಮೇಂಟೈನ್ ಮಾಡ್ಕೋಬೇಕು. ಮೇಯ್ನ್ಲಿ ಇಂಪಾರ್ಟೆಂಟ್, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಎಷ್ಟೇ ಸ್ಟ್ರೆಸ್, ಈಗ ನಾವು ಹುಟ್ಟಿರೋದೇ ಬದುಕಬೇಕಂದ್ರೆ ನಮಗಂತೂ ಸ್ವಲ್ಪ ಹಣ ಬೇಕು. ಹಣ ಇಲ್ಲದೆ ನಾವು ಆಗೋದೇ ಇಲ್ಲ. ಸೊ ಎಷ್ಟರ ಮಟ್ಟಿಗೆ ನಮಗೆ ಆಗುತ್ತೋ ಅಷ್ಟು ಮಾಡಿ. ಉಳಿದಿದ್ದ ಟೈಮಲ್ಲಿ ದಯವಿಟ್ಟು ನೀವು ಎಕ್ಸಸೈಸ್ ಮಾಡಿಕೊಂಡು ಮೇಯ್ನ್ಲಿ ಡಾಕ್ಟ್ರ್ ಅಡ್ವೈಸ್ ತೊಗೊಳ್ಳಿ. ಸುಮಾರು ಜನ 6 ತಿಂಗಳಾದರೂ 1 ವರ್ಷ ಬರಲ್ಲ. ಯಾಕಂದರೆ ಸರ್ ನನ್ನ ಶುಗರ್ ಯಾವಾಗಲೂ ನಾರ್ಮಲ್ ಇತ್ತು. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ, ಸೈಲೆಂಟ್ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸೊ ನನ್ನ ಸ್ಟೂಡೆಂಟ್ ಲೈಫಲ್ಲಿ 19ನಲ್ಲಿ ಇಟ್ ವಾಸ್ ಓನ್ಲಿ 13% ಸೈಲೆಂಟ್ ಹಾರ್ಟ್ ಅಟ್ಯಾಕ್. ಈಗ 58% ಆಗಿದೆ. ಜಸ್ಟ್ ಇಮ್ಯಾಜಿನ್. ಸೊ ದಟ್ ಮೀನ್ಸ್ ನೀವು ನನ್ನ ಹತ್ರ ಬಂದಾಗ ನಾನು ಐಡೆಂಟಿಫೈ ಮಾಡ್ತೀನಿ, ಕಣ್ಣು ಪ್ರಾಬ್ಲಮ್ ಇದೆಯಾ, ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ನರಗಳ ಪ್ರಾಬ್ಲಮ್ ಇದೆಯಾ, ರಕ್ತ ದುರ್ಬಲನೆ ಏನನ್ನ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅದೆಲ್ಲ ನಾನು ಕಂಡುಹಿಡಿದು ಅಟ್ಲೀಸ್ಟ್ ಒಂದು 5 ನಿಮಿಷದಲ್ಲಿ ಐ ಕ್ಯಾನ್ ಏಬಲ್ ಟು ಟೆಲ್, ಈ ಥರ ಆಗ್ತಾಯಿದೆ, ನೀವು ಇದು ಟೆಸ್ಟ್ ಮಾಡಿಸ್ಕೊಳ್ಳಿ, ಈಗಲೇ ಪ್ರಿವೆಂಟ್ ಮಾಡ್ಕೊಳ್ಳಿ ಅಂತಂದರೆ ಅವರ ಸಂಸಾರಕ್ಕೇನು ಒಳ್ಳೆಯದಾಗುತ್ತೆ, ದೇಶಕ್ಕೇನು ಒಳ್ಳೆಯದಾಗುತ್ತೆ, ಅವ್ರನ್ನ ಇನ್ನೊಬ್ಬರು ಫಾಲೋ ಮಾಡ್ತಾರೆ. ಸೊ ಆ ಥರ ಒಬ್ರಿಗೊಬ್ಬರು ಮೆಸೇಜ್ ಮಾಡ್ತಾ ಹೋದರೆ, ಸೊ ಆ ಅವೇರ್ನೆಸ್ ಕ್ರಿಯೇಟ್ ಆದರೆ ಸಾಕು. ಈ ಒಂದು ಡಯಾಬಿಟಿಕ್ಕಿಂದ ಎಷ್ಟು ಕಾಂಪ್ಲಿಕೇಶನ್ ಆಗುತ್ತೆ ಡೆಫಿನೆಟ್ಲಿ ಮಾಡ್ಬೋದು. ದಟ್ ವಾಸ್ ದಿ ಮೈ ಮೋಟಿವ್ ವೆನ್ ಐ ಸ್ಟಾರ್ಟೆಡ್ ವಿತ್ ಇದು ಫ್ರೀ ರ್ಯಾಲಿ, ವಿಚ್ ಇಸ್ ಎ ವೆರಿ ಸಕ್ಸಸ್ಫುಲ್ ರ್ಯಾಲಿ. ಸಮೌ ಕೋವಿಡ್ ಆದಮೇಲೆ ಸ್ಟಾಪ್ ಮಾಡಿದೆ, ಬಟ್ ಐ ವಿಲ್ ರೀಸ್ಟಾರ್ಟ್ ದ್ಯಾಟ್. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಒಂದು ಒಳ್ಳೆ ಇನಿಷಿಯೇಷನ್ ನೀವು ಕೂಡ ತಗೊಳ್ತಾ ಇದ್ದೀರಾ. ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್. ವೆಲ್ ವೀಕ್ಷಕರೇ, ಹೆಲ್ತ್ ಫಸ್ಟು, ಉಳಿದಿದ್ದೆಲ್ಲ ನೆಕ್ಸ್ಟು. ಯಾವಾಗ ಹೆಲ್ತ್ಗೆ ಪ್ರಿಫರೆನ್ಸ್ ಕೊಡದೆ ಉಳಿದಿದ್ದ ಬಗ್ಗೆ ಗಮನ ವಹಿಸ್ತೀವೋ ಆಗ ಉಳಿದಿದ್ದೆಲ್ಲ ಏನೂ ಇಲ್ಲ ಅಂತ ರಿಯಲೈಸ್ ಆಗೋ ಕಾಲ ಜಾಸ್ತಿ ದೂರ ಇರಲ್ಲ. ಸೊ ದಯವಿಟ್ಟು ಹೆಲ್ತ್ ಬಗ್ಗೆ ಗಮನ ವಹಿಸಿ ಅಂತ ಹೇಳ್ತಾ ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ನೋಡ್ತಾರೆ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಟೇಕ್ ಕೇರ್, ಬಾಯ್.